ಸಾರ್ವಜನಿಕರ ತೆರಿಗೆ ಹಣವನ್ನ ಸರ್ಕಾರ ಹಾಗೂ ಕೆಲವು ಸರ್ಕಾರಿ ಅಧಿಕಾರಿಗಳು ದುಂದುವೆಚ್ಚ ಮಾಡಿ ಲಕ್ಷಾಂತರ ಹಣವನ್ನ ಕೊಳ್ಳೆ ಹೊಡೆಯುತ್ತಾರೆ. ಅದೇ ರೀತಿಯಾಗಿ ಹಲವಾರು ಯೋಜನೆಗಳ ಹೆಸರಿನಲ್ಲಿ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಿಸಿ ಸರಿಯಾಗಿ ನಿರ್ವಹಣೆ ಇಲ್ಲದೆ ಪಾಳು ಬೀಳುವ ಸ್ಥಿತಿ ಎದುರಾಗಿರೋ ಎಷ್ಟೋ ಕಟ್ಟಡಗಳು ಹಾಳಾಗಿವೆ. ಹೌದು, ಈಗ ನೀವು ದೃಶ್ಯದಲ್ಲಿ ನೋಡುತ್ತಿರುವ ಈ ಕಟ್ಟಡ ಯಾವುದೇ ಹಳೆಯ ಹಾರರ್ ಮೂವಿದಲ್ಲ. ಬದಲಿಗೆ ಸಾರ್ವಜನಿಕರಿಗೆ ಸೇವೆ ಒದಗಿಸುತ್ತಿದ್ದ ತಾಲೂಕು ಕಚೇರಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಇಲಾಖೆಯ ಕಟ್ಟಡಗಳನ್ನು ಪಾಳು ಬಿಟ್ಟು ಹೊಸ ಕಟ್ಟಡ ಕಟ್ಟಿಕೊಂಡು ಅಲ್ಲಿಗೆ ಅಧಿಕಾರಿಗಳು ಅಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ಆದರೆ ಈ ಸರ್ಕಾರಿ ಇಲಾಖೆಯ ಹಳೆ ಕಟ್ಟಡಗಳು ಅನೈತಿಕ ಚಟುವಟಿಕೆಗಳ ತಾಣಗಳಾಗುತ್ತವೆ. ಅಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಸ್ಥಿತಿ ಎದುರಾಗುತ್ತದೆ. ಸದ್ಯಕ್ಕೆ ಇಂತಹ ಪರಿಸ್ಥಿತಿ ತಿಪಟೂರಿನ ಹಳೆ ತಹಶೀಲ್ದಾರ್ ಕಚೇರಿ ಕಟ್ಟಡವಾಗಿದೆ. ತಿಪಟೂರಿನ ಬಿಎಚ್ ರಸ್ತೆಯಲ್ಲಿಯೇ ಇರುವ ಹಳೆ ತಹಶೀಲ್ದಾರ್ ಕಚೇರಿಯ ಕಟ್ಟಡ ಇನ್ನೂ ಚೆನ್ನಾಗಿದ್ದು ಅದರಲ್ಲಿ ಯಾವುದಾದ್ರೂ ಸರ್ಕಾರಿ ಕಚೇರಿಗಳನ್ನು ನಡೆಸಬಹುದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಈ ಕಟ್ಟಡವನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಕೆಲವು ಸರ್ಕಾರಿ ಇಲಾಖೆಗಳಿಗೆ ಸ್ವಂತ ಕಟ್ಟಡಗಳಿಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ. ಅಂತಹ ಇಲಾಖೆಯವರು ಸುಮ್ಮನೆ ಸಾರ್ವಜನಿಕರ ತೆರಿಗೆಯ ಹಣವನ್ನು ಕಚೇರಿಯ ಕಟ್ಟಡದ ಬಾಡಿಗೆಗೆ ನೀಡಿ ದುಂದುವೆಚ್ಚ ಮಾಡುವುದನ್ನು ನಿಲ್ಲಿಸಿ ಅಂತಹ ಬಾಡಿಗೆ ಕಟ್ಟಡದಲ್ಲಿ ಇರುವ ಇಲಾಖೆ ಕಚೇರಿಗಳು ತಿಪಟೂರಿನ ಹಳೆ ತಹಶೀಲ್ದಾರ್ ಕಚೇರಿಯ ಕಟ್ಟಡಕ್ಕೆ ಶಿಫ್ಟ್ ಮಾಡಿಕೊಳ್ಳಬಹುದಲ್ಲವೇ ಎನ್ನುವುದು ನಮ್ಮ ಆಶಯವಾಗಿದೆ. ಇನ್ನು ತಿಪಟೂರು ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಯಾವುದೇ ಇಲಾಖೆಯ ಕಚೇರಿಯ ಹಳೆ ಕಟ್ಟಡಗಳನ್ನು ಪಾಳು ಬೀಳಲು ಬಿಡದೆ ಅನೈತಿಕ ಚಟುವಟಿಕೆಗಳ ತಾಣಗಳಾಗಿ ನಿರ್ಮಾಣವಾಗದ ರೀತಿಯಲ್ಲಿ ಉತ್ತಮವಾಗಿ ಸುಸಜ್ಜಿತವಾಗಿ ಸ್ವಚ್ಛಗೊಳಿಸುವ ಮೂಲಕ ಮರು ಕಾರ್ಯನಿರ್ವಹಣೆಗೆ ಮಾಡುವ ಮೂಲಕ ಈ ಸರ್ಕಾರಿ ಕಟ್ಟಡ ಅನುಕೂಲವಾಗುತ್ತದೆ. ಒಟ್ಟಿನಲ್ಲಿ ಇಂತಹ ಸರ್ಕಾರಿ ಹಳೆ ಕಟ್ಟಡಗಳ ಸಮಸ್ಯೆ ಬರೀ ತಿಪಟೂರಿನಲ್ಲಿ ಅಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಇದೆ. ಸರ್ಕಾರಿ ಕಚೇರಿಗಳು ಶಿಥಿಲವಾದರೆ ಸರಿಯಾದ ಸಮಯದಲ್ಲಿ ದುರಸ್ತಿ ಮಾಡಿಕೊಂಡ್ರೆ ಹಳೆ ಕಟ್ಟಡಗಳೇ ಸೂಕ್ತವಾಗಿರುತ್ತವೆ. ಜನಪ್ರತಿನಿಧಿಗಳು ಇಂತಹ ಕಟ್ಟಡಗಳ ಕಡೆ ಗಮನ ಹರಿಸಿ ಅವುಗಳನ್ನು ಕಾಪಾಡಬೇಕಿದೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.